ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಮೊದಲಿಗೆ ಮುನ್ನೋಟ. ಹೊನಗೋಡು ಸ್ವರಮೇಧ ಗ್ರಾಮೀಣ ಉತ್ಸವ ಯಶಸ್ವಿ. ಸಿಗಂದೂರು ಧರ್ಮದರ್ಶಿ ರಾಮಪ್ಪನವರಿಗೆ ಗ್ಲೋಬಲ್ ಸಾಧಕ ಪ್ರಶಸ್ತಿ. ಸಾಗರ ತಾಲೂಕು ಸಿಗಂದೂರು ದೇವಾಲಯದ ಧರ್ಮದರ್ಶಿ ಡಾಕ್ಟರ್ ರಾಮಪ್ಪನವರಿಗೆ ಮಾರಿಷಸ್ನ ಮಲ್ಲಿಗೆ ಕನ್ನಡ ಬಳಗ ಹಾಗೂ ವಿಶ್ವವಾಣಿ ಗ್ಲೋಬಲ್ ಫೋರಂನ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಸಾಧಕ ಪ್ರಶಸ್ತಿ ಪ್ರದಾನವಾಗಿದೆ. ಮೇ 19ರ ಸಂಜೆ ಮಾರಿಷಸ್ನ JSS ಅಕಾಡೆಮಿ ಹೈಯರ್ ಎಜುಕೇಷನ್ ರಿಸರ್ಚ್ನ ಸಭಾಭವನದಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿ ಪತ್ರ ಹಾಗೂ ಫಲಕವನ್ನು ನೀಡಿ ಅವರನ್ನು ಗೌರವಿಸಲಾಗಿದೆ. ವಿಶ್ವವಾಣಿ ಪತ್ರಿಕೆಯ ಪ್ರಧಾನ ಸಂಪಾದಕ ವಿಶ್ವೇಶ್ವರ ಭಟ್ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಧ್ಯಾತ್ಮ ಗುರು ವಿನಯ್ ಗುರೂಜಿ ಅವರು ಉದ್ಘಾಟಿಸಿದರು. ಕನ್ನಡ ಖ್ಯಾತ ತಾರೆ ಡಾಕ್ಟರ್ ಜಯಮಾಲಾ, JSS ಅಕಾಡೆಮಿಯ CEO ಡಾಕ್ಟರ್ ಪ್ರವೀಣ್ ಮೊದೇವ್ ಹಾಗೂ ಮಲ್ಲಿಗೆ ಕನ್ನಡ ಬಳಗದ ಅಧ್ಯಕ್ಷ ನವೀನ್ KP ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಮತ್ತು ಭಾರತ ಹಾಗೂ ಮಾರಿಷಸ್ನ ವಿಶೇಷ ನಿಯೋಗದ ಪ್ರಮುಖರು ಹಾಜರಿದ್ದರು. ಸಾಗರ ತಾಲೂಕಿನ ಹೊನಗೋಡಿನಲ್ಲಿ ಆಯೋಜನೆಯಾಗಿದ್ದ ಹೊನಗೋಡು ಸ್ವರಮೇಧ ಉತ್ಸವ ಗ್ರಾಮೀಣ ಭಾಗದಲ್ಲಿಯೂ ಕಲಾ ಉತ್ಸವಗಳನ್ನು ಯಶಸ್ವಿಯಾಗಿ ನಡೆಸಬಹುದೆಂಬುದಕ್ಕೆ ಸಾಕ್ಷಿಯಾಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಹಿರಿಯ ಜಾನಪದ ಗಾಯಕ ಗುಡ್ಡಪ್ಪ ಜೋಗಿ, ಹಳ್ಳಿಗಳಲ್ಲಿ ನೆಲೆಸಿರುವ ರೈತಾಪಿ ವರ್ಗದ ಜನಗಳಿಗೂ ಕಲಾಸಕ್ತಿ, ಕಲೆಗಳ ಬಗ್ಗೆ ಅರಿವು ಹಾಗೂ ಜಾಗೃತಿ ಮೂಡಿಸುವಂತಾಗಲು ಹಳ್ಳಿಯಲ್ಲಿಯೇ ನಡೆಯುತ್ತಿರುವ ಇಂತಹ ಕಲಾ ಉತ್ಸವಗಳು ಸಹಕಾರಿಯಾಗುತ್ತವೆ. ಎಲ್ಲ ಉತ್ಸವಗಳು ನಗರ ಕೇಂದ್ರೀಕೃತವಾಗಿ ನಡೆಯುತ್ತಿರುವುದು ಇಂದಿನ ಕಾಲಘಟ್ಟದಲ್ಲಿ ನೋಡಬಹುದು. ಆದರೆ ಸ್ವರಮೇಧ ಸಂಸ್ಥೆ ಮಾತ್ರ ಇಂತಹ ವಿಶಿಷ್ಟ ಉತ್ಸವವನ್ನು ಹೊನಗೋಡು ಎಂಬ ಈ ಕುಗ್ರಾಮದಲ್ಲಿ ಆಯೋಜಿಸಿರುವುದು ಅತ್ಯಂತ ಸಂತೋಷ ಸಂಗತಿ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಸ್ವರಮೇಧ ಸಂಗೀತ ಶಾಲೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳು ನೂತನವಾಗಿ ನಿರ್ಮಾಣಗೊಂಡಿರುವ ಸ್ವರಮೇಧ ವಿಶ್ವ ಸಂಗೀತ ಸಭಾಂಗಣಂ ಎಂಬ ಹೆಸರಿನ ಹೊರಾಂಗಣ ವೇದಿಕೆಯನ್ನು ಲೋಕಾರ್ಪಣೆಗೊಳಿಸಿದರು. ಈ ಮೂಲಕ ಒಂದು ಸಂಗೀತ ಶಾಲೆಯ ವಿದ್ಯಾರ್ಥಿಗಳು ತಾವು ಕಲಿಯುತ್ತಿರುವ ಆ ಶಾಲೆಯ ಹೊರಾಂಗಣ ವೇದಿಕೆಯನ್ನು ತಾವೇ ಲೋಕಾರ್ಪಣೆಗೊಳಿಸಿದ್ದು ವಿಶೇಷವಾಗಿತ್ತು. ಆಶಯ ನುಡಿಯನ್ನು ನುಡಿದ ಸಾಗರ ಪರಿಣಿತಿ ಕಲಾ ಕೇಂದ್ರದ ನಾಟ್ಯಾಚಾರ್ಯ ವಿದ್ವಾನ್ ಗೋಪಾಲ್, ಕಲೆ ಮತ್ತು ಕಲಾವಿದರನ್ನು ಉಳಿಸಿ ಬೆಳೆಸುವುದಕ್ಕೆ ಇಂತಹ ಉತ್ಸವಗಳು ಸಹಕಾರಿಯಾಗಲಿವೆ. ಸಾವಿರಾರು ವರ್ಷಗಳಿಂದ ಕಲೆ ಎಂಬುದು ಪರಂಪರಾಗತವಾಗಿ ಉಳಿದುಕೊಂಡಿದ್ದು ಇಂತಹ ಉತ್ಸವಗಳಿಂದಾಗಿಯೇ ಎನ್ನುವುದನ್ನು ಮರೆಯಬಾರದು ಎಂದು ಹೇಳಿದರು. ಸ್ವರಮೇಧ ಸಂಸ್ಥೆಯ ಸಂಸ್ಥಾಪಕ, ವಿಶ್ವದಾಖಲೆ ವಿಜೇತ, ಯುವ ಸಂಗೀತ ನಿರ್ದೇಶಕ ಡಾಕ್ಟರ್ ಚಿನ್ಮಯ್ M. ರಾವ್ ಮಾತನಾಡಿದರು. ಸ್ವರಮೇಧ ಸಂಸ್ಥೆಯ ಗೌರವ ಸಲಹೆಗಾರರಾದ ಪ್ರಗತಿಪರ ಕೃಷಿಕ N. ಮೃತ್ಯುಂಜಯ ರಾವ್, PT ಶಂಕರನಾರಾಯಣ ಹೆಗಡೆ, ಕೃಪಾನಂದ್, ಸುಬ್ರಾವ್, ಯುವ ನರ್ತಕಿ ಮಹತಿ R. ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಯುವ ಕಲಾವಿದರು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಗಾಯನವನ್ನು ನಡೆಸಿಕೊಟ್ಟರು. ಪಕ್ಕವಾದ್ಯದಲ್ಲಿ ಸುಶ್ರುತ ಭಾರದ್ವಾಜ್ ಅವರು ಪಿಟೀಲ್ ಹಾಗೂ ಶ್ರೀನಿಧಿ BG ಅವರ ಮೃದಂಗ ಮನೋಮೋಹಕವಾಗಿತ್ತು. ಪ್ರಖ್ಯಾತ ಹರಿಕಥಾ ಕಲಾವಿದರಾದ ಹಡಿನಬಾಳಿನ ವಿದ್ವಾನ್ ಗಣಪತಿ ಹೆಗಡೆ ಇವರಿಂದ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಶ್ರೀಧರ ಗುರುಚರಿತ್ರೆಯ ಹರಿಕಥಾ ಕಾರ್ಯಕ್ರಮ ನಡೆಯಿತು. ನಮಸ್ಕಾರ.